ಹರೀಶ್ ಅವರು ಸಿದ್ದಾಪುರದಿಂದ ಕಾಲ್ ಮಾಡಿದ್ದಾರೆ. ಹರೀಶ್ ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಗೆ ಇದು RCB ಗೆಲುವು ನಮ್ಗೆ ಭಾರಿ ಖುಷಿ ಕೊಟ್ಟಿದೆ. ಹಾ ನಮ್ಮ ಕರ್ನಾಟಕದ ಗೆಲುವು ಇಷ್ಟು ವರ್ಷ ಕಾದಿರೋ ಒಂದು ಪರಿಶ್ರಮವನ್ನ ನಾವು ಈ ಸಲ ನಾವು ಗೆದ್ದಿದೀವಿ. ಕಪ್ ನಮ್ದೆ, ಯಾವತ್ತು ನಮ್ಗೆ ಕಪ್ ನಮ್ದೆ. ಸೊ ಹೋದ ವರ್ಷನೇ ಫಸ್ಟ್ ಕಪ್ ಗೆದ್ದಾಯ್ತು, ಈ ವರ್ಷ ಎರಡನೇ ಹೌದು. ಕಪ್. ಸೊ ಮುಂದಿನ ವರ್ಷ ಮೂರನೇ ಕಪ್ಪ. ಮೂರನೇ ಕಪ್ ಬರ್ಲೇಬೇಕು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. So, ನಮ್ಮ ಕೊಹ್ಲಿ ಅವರು ಅಂತೂ ಭರ್ಜರಿ ಆಟ ಆಡಿದ್ದಾರೆ. ನಮ್ದು ಶಿರ್ಸಿ ಸಿದ್ದಾಪುರ ಕ್ಷೇತ್ರ, ಸಿದ್ದಾಪುರದಲ್ಲೇ ನಾವು ಹರೀಶ್ ಅಂತ. ಓಕೆ 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 ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ Okay. ಜೊತೆ ಮಾತಾಡಿದ್ದಕ್ಕೆ. ಸೊ ನಮ್ಮ ಕಾಲರ್ಸ್ ಹಿಂಗೆ ಚಾರ್ಜ್ಡ್ ಅಪ್ ಆಗಿದ್ದಾರೆ ಅಂತಂದ್ರೆ ಪ್ರಶ್ನೆ ಕೇಳೋದೇ ಬೇಡ. ಸ್ಟಾರ್ಟಿಂಗ್ ಅಲ್ಲಿ ಹಲೋ ಸರ್ ನಮಸ್ತೆ ಅಂದ ತಕ್ಷಣ RCB ಗೆ ತುಂಬಾ ಖುಷಿ ಆಯ್ತು, RCB ಹಿಂಗ್ ಆಡ್ಬೇಕು, ಮುಂದೆ ಮೂರನೇ ಕಪ್ ಗೆಲ್ಬೇಕು, ಡೈರೆಕ್ಟ್ ಆಗಿ ಅವರೇ ಮಾತಾಡ್ತಾ ಹೋಗ್ತಿದ್ದಾರೆ. ಅಷ್ಟು ಎನರ್ಜಿ ಇದೆ, ಇನ್ನೂ ಕೂಡ ಅಷ್ಟು ಖುಷಿ ಇದೆ ಅವರ ಒಂದು ವಾಯ್ಸ್ನಲ್ಲೇ. ಸೊ ಬೆಂಗಳೂರಿನಿಂದ ಬಾಲಕೃಷ್ಣ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವ ಏರಿಯಿಂದ ಕಾಲ್ ಮಾಡ್ತಿರೋದು ಸರ್? ಸರ್ ನಾವು ಬೆಂಗಳೂರು ಜಾಳಿಯಿಂದ ಸರ್. ಜಾಲಹಳ್ಳಿ. ಓಕೆ ಓಕೆ. ಸೊ ಮ್ಯಾಚ್ ಬಗ್ಗೆ ಹೇಳಿ, RCB ವಿಕ್ಟ್ರಿ ಬಗ್ಗೆ ಹೇಳಿ, ಎರಡನೇ ಕಪ್ ಬಗ್ಗೆ ಹೇಳಿ. ಸರ್ ಎರಡೇ ಕಪ್ ಅಲ್ಲ, ನಾವು ಹ್ಯಾಟ್ರಿಕ್ ವಿನ್ ಮಾಡ್ತೀವಿ ಅಂತ ನೆಕ್ಸ್ಟ್ ಇಯರ್ ವೆಯ್ಟ್ ಮಾಡ್ತಾ ಇದೀವಿ. ವೆರಿ ನೈಸ್. ನಾವು ಅದೇ ತರದ ಒಂದು ಆಸೆಲೆ ಇದೀವಿ ಸರ್. ಇವತ್ತು ಒಂದು 50-50 ಇತ್ತು, ಯಾಕಂದ್ರೆ ಅಹಮದಾಬಾದ್ ಹಾ ಅವ್ರ ಹೋಮ್ ಗ್ರೌಂಡ್ ಹಾ GT ನಮ್ ಬೆಂಗಳೂರಲ್ಲಿ ನಡಿಬೇಕಿತ್ತು. ಅದನ್ನು ಅಲ್ಲ, ಅಕಸ್ಮಾತ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಅಹಮದಾಬಾದ್ ನಲ್ಲಿ ಫೈನಲ್ಸ್ ಮುಗೀತು. ಅಕಸ್ಮಾತ್ ಏನಾದ್ರು ಬೆಂಗಳೂರಲ್ಲಿ ಇದ್ದಿದ್ರೆ ಫೈನಲ್ಸ್ ಅಂಡ್ ಈ ಪರ್ಫಾರ್ಮೆನ್ಸ್ ನಮ್ ಟೀಮ್ ಕೊಟ್ಟಿದ್ರೆ ಇಡೀ ಬೆಂಗಳೂರೇ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡ್ತಿತ್ತೇನು. ಹೌದು ಸರ್, ಹಬ್ಬ ಸರ್, ಊರಬ್ಬ ಅಂತಾರಲ್ಲ, ಎರಡರಷ್ಟು ಆಗ್ಬಿಡ್ತಾ ಇತ್ತು. ಸೊ ನಮ್ ಬೆಂಗಳೂರು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಂತಾನೆ ಅಹಮದಾಬಾದ್ ಕೊಟ್ಟಿದಾರಲ್ವಾ. ಹಾ ಹೌದು ಸರ್ ವಿರಾಟ್ ಕೊಹ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು 90% ಆಫ್ ದಿ ಕ್ರೌಡ್ ಫ್ರಮ್ ಬ್ಯಾಂಗ್ಳೂರ್ ಅಂತ. ಹೌದು ಹೌದು ಹೌದು. ಅಹಮದಾಬಾದ್ ಅಲ್ಲಿ 90% ಕ್ರೌಡ್ ಇದಾವೆ ಅಂದ್ರೆ, ಇವಾಗ ಬೇರೆ ಕಂಟ್ರಿಲಿ ಹೋಗಿ ಇಂಡಿಯಾ ಟೀಮ್ ಆಡ್ಬೇಕಾದ್ರೆ ಯಾವ ತರ ಕ್ರೌಡ್ ಇರ್ತಾರೋ ಆ ತರ ಬೇರೆ ಸ್ಟೇಟ್ಗೆ ಹೋಗಿ ನಮ್ಮ RCB ಆಡ್ಬೇಕಾದ್ರೆ ಅದೇ ತರ ಕ್ರೌಡ್ ಇದಾರೆ. ಸರ್ ಈಗ ಏನಂದ್ರೆ ಬೇರೆ ಬೇರೆ ಟೀಮ್ಗಳಿಗೆ ಆಯಾ ರಾಜ್ಯಗಳ ಫ್ಯಾನ್ಸು ಅಥವಾ ಅದು ಹೊರತುಪಡಿಸಿದ್ರೆ ಒಂದು 10-20% ಎಕ್ಸ್ಟ್ರಾ ಫ್ಯಾನ್ಸ್ ಬೇರೆ ಬೇರೆ ಕಡೆಯಿಂದ ಇರ್ಬೋದು. ಬಟ್ RCBಗೆ ನಮ್ಮ ರಾಜ್ಯದಲ್ಲಿ ಎಷ್ಟು ಫ್ಯಾನ್ಸ್ ಇದಾರೋ ಅಷ್ಟೇ ಪ್ರಮಾಣದ ಫ್ಯಾನ್ಸ್, ಅಂದ್ರೆ ಪರ್ಸೆಂಟೇಜ್ ವೈಸು ದೇಶದಲ್ಲೂ ಕೂಡ ಇದ್ದಾರೆ, ವರ್ಲ್ಡ್ ಅಲ್ಲಿ ಇದ್ದಾರೆ ಇನ್ಫ್ಯಾಕ್ಟ್. ಹೌದು ಸರ್, ವರ್ಲ್ಡ್ ಅಲ್ಲಿ. ಹೌದು, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಬ್ಯಾಂಗ್ಳೂರ್. ನಾನು ಲಾಸ್ಟ್ ಟೈಮ್ IPL ನಡಿಬೇಕಾದ್ರೆ US ಅಲ್ಲಿ ಇದ್ದೆ. ಸೊ ಅಲ್ಲಿ ನಿಮ್ಮ ಅಭಿಮಾನ ಏನಿದೆ ಬ್ಯಾಂಗ್ಳೂರ್ ಕನ್ನಡಿಗಾಸ್ ಅಂತಾನೆ ಮಾತ್ರ ಅಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಸ್ಟೇಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ RCB ಟೀಮ್. ಅದೊಂಥರ ಕ್ರೇಜ್ ಸರ್. ಹೌದು ಹೌದು, RCB ಅನ್ನೋದು ಒಂದು ಕ್ರೇಜ್. ಹೌದೌದು, ಅದಕ್ಕೆ ನೀವೇನೇ ಬೆಲೆ ಕಟ್ಟೋದಕ್ಕೂ ಆಗಲ್ಲ. ವಿರಾಟ್ ಕೊಹ್ಲಿ ಅದು ನೆಕ್ಸ್ಟ್ ಲೆವೆಲ್ ಬಿಡಿ. ಚಾಂಪಿಯನ್ಸ್ ಅಂತ ಹೇಳ್ಬೋದು, ಅವರೊಂದು ಮೋಟಿವೇಶನ್ ಅಂತ ಹೇಳ್ಬೋದು ಟೀಮ್ಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ತುಂಬಾ ಸರ್ ಸೆಲೆಬ್ರೇಷನ್ ನೋಡ್ಬೇಕಂದ್ರೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೋ ಮಕ್ಳ ಜೊತೆ, ಫ್ಯಾಮಿಲಿ ಜೊತೆ. ಅದು ಈ ತರ ಎಂಜಾಯ್ಮೆಂಟ್ ಅದು ನೆಕ್ಸ್ಟ್ ಲೆವೆಲ್ ಸರ್. ನಾವ್ ಆಗ್ಲೇ ಹೇಳ್ತಾ ಇದೀವಿ, ನೆಕ್ಸ್ಟ್ 3rd ಇಯರ್ ಕಪ್ಗೋಸ್ಕರ ನಾವು ರೆಡಿ ಆಗ್ತಾ ಇದೀವಿ. ಹಂಗೆ ಆಗ್ಬೇಕು ಸರ್, ಹಂಗೆ ಆಗ್ಬೇಕು. ಹ್ಯಾಟ್ರಿಕ್ ಗೆದ್ದು ಫಸ್ಟ್ ಟೀಮ್ ಆ ತರ ಒಂದು ಸಾಧನೆ ಮಾಡ್ಬೇಕು. ಹೌದು ಸರ್, ಆಲ್ಮೋಸ್ಟ್ ನೀವು News1 ಕಡೆಯಿಂದ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಸಲ ಕಪ್ ನಮ್ದೆ ಅಂತ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ ಬೆಂಗಳೂರು ಟೀಮ್ ನಿಮ್ ಸಪೋರ್ಟೇ ನಮ್ಮ ಸ್ಟ್ರೆಂತ್, ನಿಮ್ ಪ್ರೀತಿನೇ ನಮ್ಗೆ ಸ್ಟ್ರೆಂತ್. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೊ ಗದಗದಿಂದ ಕೃಷ್ಣಾರೆಡ್ಡಿ ಅವರು ಕಾಲ್ ಮಾಡಿದ್ದಾರೆ. ಕೃಷ್ಣಾರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಸೊ ಹೇಳಿ, ಮ್ಯಾಚ್ ನ ಫಸ್ಟ್ ಬಾಲ್ ಇಂದ ನೋಡಿದ್ರಾ ಅಥವಾ ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ನೋಡಿದ್ರಾ? ಯಾವ ಪಾಯಿಂಟ್ ಇಂದ ಮ್ಯಾಚ್ ನ ಫಾಲೋ ಮಾಡಿದ್ರಿ ಇವತ್ತು? ಅಲ್ಲ ಸರ್, ಕೃಷ್ಣಾರೆಡ್ಡಿ ಅಲ್ಲ, ವಿಷ್ಣು ರೆಡ್ಡಿ. ವಿಷ್ಣು ರೆಡ್ಡಿ. ವಿಷ್ಣು ಕೃಷ್ಣ ಎಲ್ಲ ಒಂದೇ ಅವತಾರಲ್ಲ ಬಿಡಿ ಸರ್. ವಿಷ್ಣು ರೆಡ್ಡಿ ಅವರೇ ಹೇಳಿ ಇವಾಗ. ಬೇಜಾರಿಲ್ಲ ಸರ್. ಸರ್ ನಿಮ್ದು News1 ಕನ್ನಡ ನೋಡ್ತಾ ಇದ್ದೇನೆ. ನನಗೆಲ್ಲ ಖುಷಿ ಆಗ್ತಾ ಇದೆ ಸರ್, ಬೇಜಾರಲ್ಲ. ಅದು ಒಂದೊಂದು ಸರ್ ಬೇಜಾರು. ಹೇಳಿ ಸರ್. ಅದನ್ನ ಹಾಕ್ತಿರ ಬಿಡ್ತೀರ, ನಮ್ದು ಹಾಕಂಗಲ್ ಬಿಡಿ ಸರ್ ನೀವು ಹೇಳಿದ್ರೆ. ಅಲ್ಲ ಏನ್ ಹೇಳ್ಬೇಕು ಸರ್ ನಾವು, ಯಾಕಂದ್ರೆ ಬೆಂಗಳೂರಲ್ಲಿ ಫೈನಲ್ ಆಗ್ಬೇಕಾಯ್ತಲ್ಲ ಸರ್ ಅದು. ಹೌದು ಹೌದು, ನಮಗೂ ಅದ್ರ ಬೇಜಾರಿದೆ. ಅಲ್ಲ
ಅಲ್ಲ ಅಲ್ಲ ಅದಕ್ಕೆ ಹೇಳಿದ್ದು ಇದನ್ನ ಹೇಳಿದ್ರೆ ನೀವು ಅದನ್ನ ಡೆಲಿಕೇಟ್ ಮಾಡಲ್ಲ ಸರ್ ನೀವು ಅದಕ್ಕೆ ಹೋಗ್ಲಿ ಬಿಡಿ ಸರ್, ನಿಮ್ ಮನ್ಸಿಗೆ ಅದು ಬೇಜಾರಾಗುತ್ತೆ ಅಂತ ಅನ್ಸುತ್ತೆ. ಬೇಜಾರಲ್ಲ ಸರ್. ಅಲ್ಲಲ್ಲ, ನಿಮ್ಗೆ ಆತರ ನಮಗ್ ಬೇಜಾರಾಗುತ್ತೆ ಅಥವಾ ನಾವ್ ಆತರ ಮಾಡ್ತೀವಿ ಅಂತ ಅನ್ಸಿದ್ರೆ ಅದು ಹೇಳದೇ ಇರೋದು ವಾಸಿ. ಯಾಕಂದ್ರೆ ಈ ಮೊಮೆಂಟ್ ಇದೆಯಲ್ಲ, ನಿಮ್ ಜೊತೆ ಮಾತಾಡ್ತೀವಿ ಖುಷಿಯಾಗಿ. ಖುಷಿ ಅಷ್ಟೇ, ಖುಷಿಯಾಗೇ ಇರೋಣ. ಬೆಂಗಳೂರಲ್ಲಿ ಮ್ಯಾಚ್ ಗೆದ್ರೆ ಹಾ ದುಪ್ಪಟ್ಟು ಖುಷಿ ಆಗ್ತಾ ಇದೆ. ಹೌದು ಹೌದು ಹೌದು, ಅಫ್ಕೋರ್ಸ್ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ. ಅಹಮದಾಬಾದ್ ಹೋಗಿ ನಾವು ಆಡ್ಬೇಕಾ? ಹೌದು. ಇಲ್ಲ, ಆಕ್ಚುಲಿ ನಮಗೂ ಒಂದು ಬೇಜಾರಿದೆ, ಬೆಂಗಳೂರಲ್ಲಿ ಇಲ್ವಲ್ಲ ಈ ಫೈನಲ್ ಅಂತ. ಅಲ್ಲ ಸರ್, ಸೋತ್ ಟೀಮ್ ಅಲ್ಲ, ಗೆದ್ದ ಟೀಮ್. ಹೌದು, ಆಮೇಲೆ ಬೆಂಗಳೂರು ಮ್ಯಾಚ್ ಅರ್ಧ ಮ್ಯಾಚ್ ಅಲ್ಲಿ ಹೋಗುದು ಹೊರಗಡೆ. ಸರ್ ಇನ್ನೊಂದೇನ್ ಗೊತ್ತಾ, ನಾವ್ ಯಾವಾಗ್ಲೂ ಆಶಾವಾದಿಗಳಾಗಿರ್ಬೇಕು. ಈ ಸರ್ತಿ ಬೆಂಗಳೂರಲ್ಲಿ ಇಲ್ಲ ಸರ್, ಬಟ್ ಕೇಳಿಲ್ಲ, ಬಟ್ ನೆಕ್ಸ್ಟ್ ಇಯರ್ ಮತ್ತೆ ಬೆಂಗಳೂರಿಗೆ ಬರುತ್ತೆ. ಯಾಕಂದ್ರೆ ಫೈನಲ್ ಈ ಸರಿ ಗೆದ್ದಿರೋದು ನಾವೇ ಅಲ್ವಾ. ಗೆದ್ದು ಸರ್ ಬರಲ್ಲ ಸರ್ ಅದ. ನೋಡೋಣ ಸರ್, ಫಿಂಗರ್ಸ್ ಕ್ರಾಸ್ಡ್, ಎಲ್ಲವೂ ಒಳ್ಳೇದಾಗ್ಲಿ. ನಮ್ ಬೆಂಗಳೂರಿನ ಫ್ಯಾನ್ಸ್ ಯಾಕಂದ್ರ ನನಗ್ ಕೊಹ್ಲಿ ಅದನಲ್ಲ ಸರ್, ಕರ್ನಾಟಕ ಓಕೆ, ಅವ್ರು ದೆಹಲಿ ಇದ್ರು ನಮ್ ಕರ್ನಾಟಕದವ್ರು ಸರ್. ಓಕೆ, ಹೌದು ಹೌದು ಹೌದು. ಕೊಹ್ಲಿ ನಾವು ಎಲ್ಲೇ ಆಡಿ ಈ ದೇಶದಲ್ಲಿ ಕೊಹ್ಲಿ ಫ್ಯಾನ್ ಇರ್ತಾರೆ. ನಾವು ಗೆದ್ರು ಎಲ್ಲೇ ಇಡೀ ದೇಶಕ್ಕೆ ಎಲ್ಲಿ ಮೂಲೆ ಆಡಿ ಗೆಲ್ತೇವೆ ಸರ್ ನಾವು. ಆರ್ತಿ ಬೇರೆ. ಹೌದು 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 ಹೌದು, ಅದೇ ನಮ್ದು ಗ್ರೇಟ್. ಅಲ್ಲ ಇವತ್ತು ನೋಡಿ, ಅದು ಐ ಥಿಂಕ್ ದೇವರೇ ಅದನ್ನ ಬರ್ದಿದ್ದ ಅಂತ ಅನ್ಸುತ್ತೆ. ಅಂದ್ರೆ ಅಹಮದಾಬಾದ್ ಫಸ್ಟ್ ಸೆಲೆಕ್ಟ್ ಆಗಿತ್ತು ಫೈನಲ್ಸ್ಗೆ ಅಂತ, GT ಬಂತು. ವೆಂಕಟೇಶ್ವರ ಅವ್ರು ನಮ್ ತಗೊಂಬಂದು ಏನೋ ಮಾಡಿದ್ರು ಸರ್. ಪಾಪ ಒಳ್ಳೆಯವರು ಅವರು ಮಾಡಿದ್ರು, ತಗೊಂಡು ಓದ್ಬಿಟ್ರು ಅಷ್ಟು ಫ್ಯಾನ್ ಮ್ಯಾಚ್ ಅರ್ಧ. ಆದ್ರೂ ನಮ್ಮ ರಾಜ್ಯದಲ್ಲಿ ಸರ್ RCB ಎಲ್ಲ ಕಡೆ ಹೋಗಿ ಕೆಲ್ಸ ಬಂದ್ರಲ್ಲ, ಫಸ್ಟ್ ನಂಬರ್ ಹೋದ್ರು. ಹೌದು ಹೌದು, ಯಾರ ರಾಜ್ಯಕ್ಕೆ ಆಡ್ತೀರಿ, ಎಲ್ಲಿರೋ ಆಡ್ತೀರಿ, ಆಟಗಾರ ಚೆನ್ನಾಗಿದ್ರೆ ಏನ್ ಸರ್ ನಮ್ದು ಗೆಲ್ತೇವಿ. ಸ್ಟೇಡಿಯಂ ಯಾವ್ದಾದ್ರೆ ಏನಂತೆ, ಗೆಲುವು ನಮ್ದೇ ಅಲ್ವಾ. ಅಷ್ಟೇ ಅಷ್ಟೇ. ಬಟ್ ಹೋಪ್ಸ್ ಮುಂದಿನ ವರ್ಷ, ಇಲ್ಲ ಕೇಳಿ ಸರ್ ಮುಂದಿನ ವರ್ಷ ಅಟ್ಲೀಸ್ಟ್ ನಮ್ಮ ಊರ್ನಲ್ಲೇ ಫೈನಲ್ಸು ಆಗ್ಲಿ ಓಪನಿಂಗು ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದೀವಿ. ಅದೇ ತರ ಆಗ್ಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಈಗ ಮಂಡ್ಯದಿಂದ ಭಾಗ್ಯಲಕ್ಷ್ಮಿ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಯಾವ ಭಾಗದಿಂದ ಮೇಡಮ್? ಮಂಡ್ಯದಲ್ಲಿ ಯಾವ ಊರಿನಿಂದ? ಮಂಡ್ಯದಿಂದ ಸರ್. ನಾವು ಪ್ರತಿಯೊಂದು ಮ್ಯಾಚ್ ನೋಡ್ತಾ ಇದ್ದೀವಿ. ಓಕೆ. RCB ಗೆದ್ದಿದ್ದಂತೂ ನಮ್ಗೆ ತುಂಬಾ ಸಂತೋಷ ಆಗಿದೆ. ಓಕೆ. ಕೊಹ್ಲಿ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಮ್ದೇ ಕಪ್ಪು ಸರ್. ಕೊಹ್ಲಿ ಇರೋ ತನಕ ನಮ್ದೇ ಕಪ್ಪು. ನೀವ್ ಯಾರೊಟ್ಟಿಗೆ ನೋಡಿದ್ರಿ ಮ್ಯಾಚ್ ನ? ಏನ್ ಸರ್? ನೀವ್ ಯಾರೊಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ನೋಡಿದ್ರಾ ಅಥವಾ ನೀವ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನೋಡಿದ್ರಾ? ಹೊರಗಡೆ ನೋಡಕ್ ಹೊಟ್ಟೋಗ್ಬಿಟ್ಟ, ನಾನು ಒಬ್ಳೆ ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಸರ್. ಓ ವೆರಿ ನೈಸ್ ಮೇಡಮ್, ವೆರಿ ನೈಸ್. ನೋಡಿ ನೀವು ನಿಜವಾದ RCB ಫ್ಯಾನ್. ಎಂಜಾಯ್ ಮಾಡಕ್ ಹೊಟ್ಟೋಗ್ಬಿಟ್ಟ, ಹಾ, ಹಂಗಾಗಿ ನಾನು ಒಬ್ಳೆ ನೋಡ್ತಾ ಇದ್ದೀನಿ. ನನ್ಗಂತೂ ಕೊಹ್ಲಿ ಫ್ಯಾನ್ ಸರ್ ನಾನು. ಸರ್ ನಮ್ ಕೊಹ್ಲಿ ಜೊತೆಗೆ ವೈಭವ್ ಸೂರ್ಯವಂಶಿ ಅಂತೂ ಪ್ಲೇಯರ್ ಸೇರ್ಕೊಂಡ್ಬಿಟ್ರಂತೂ ನಮ್ RCB ಯಾರು ಸೋಲ್ತಕ್ಕಾಗಲ್ಲ. ಫತೇದಾರ್ ಅವರ ಬರ್ತ್ಡೇ ಗಿಫ್ಟ್ ಅವ್ರಿಗೆ ಒಳ್ಳೆ ಗಿಫ್ಟ್. ಹೌದು, ಒಳ್ಳೆ ಗಿಫ್ಟ್ ಸಿಕ್ಕಿದೆ. ಎನಿವೇಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿರಿ ಅಂಡ್ ಸೆಲೆಬ್ರೇಟ್ ಮಾಡಿ.